ಗಂಟು ಕಿತ್ತಾಕಾಗಿರ್ಬೋದು, ಅದಕ್ಕೆ ಕಿತ್ತಾಕಾಗಿರ್ಬೋದು, ಇದಕ್ಕೆ ಕಿತ್ತಾಕ ಕೆಲವೊಂದು ಹಲವಾರು ಜನರ ಬೈ ಮುಚ್ಚಕ್ಕಾಗಲ್ಲ. ಈ ಮಲ್ಲಿಕಾರ್ಜುನ ಮುತ್ಯ 24 ಗಂಟೆ ದೇವ್ರು ಹೇಳ್ತಾನಂದ್ರ ಅವನ ವಿರುದ್ಧನೇ ಮಾತಾಡೋ ಅಷ್ಟು ಮಂದಿ. ರೊಕ್ಕ ತಿಂತಾನ, ಸುಳ್ಳು ಹೇಳ್ತಾನ, ಕಡೆ ಹೇಳ್ತಾನ. ಸುಳ್ಳು ಹೇಳಂಗಿತರ ಯಾಕೆ ಬರ್ತ್ರಿ? ನಿಮ್ಗೆ ಒಳ್ಳೇದಾಗಿಲ್ಲ ಅಂದ್ರೆ ಯಾಕೆ ಬರ್ತ್ರಿ? ಕುರಿ ಕೊಯ್ದ್ರ ಇಲ್ಲಿ 5 ಸಾಬ್ ಮುತ್ಯ ಅಂತ ಹೇಳಿದಾನ, ದೊಡ್ಡ ಇತಿಹಾಸ ಉಳ್ಳ ದೇವ್ರ ಅದು. ಅಲ್ಲಿನ ಕುರಿ ಕೊಯ್ತಿ. ಆದ್ರೆ ಇಲ್ಲಿ ಭೇದ ಭಾವ ಅಂತ ಏನಿಲ್ಲ. ಅಂದ್ರೇನು ಈ ಊರು ಸಂಸ್ಕೃತಿನೇ ಹಂಗೆ ಅದ. ಬೇರೆ ಊರಾಗ ಕೆಲವೊಂದ್ ತವಲಿ ಆದ ಅಂದ್ರೆ ನಮ್ಮ ಊರಷ್ಟು ಸ್ವಲ್ಪ ಜಾಸ್ತಿ ಅದ. ಎಲ್ಲಾನು ಅಂದ್ರೆ ಮಿಂಗಲಾಗಿ ಹೋಗ್ತೀವಿ ನಾವು. ಈಗ ಅಪ್ಪರ್ದು ಏನು ದೇಹಾಂತ ಆಯ್ತು, ಅವರು ಕಳ್ಕೊಂಡ್ರಿ ನೀವು, ಅದ್ರ ಬಹಳ ಜನ ಹೇಳ್ತಾರ ಕೊಲೆ ಆಗಿತ್ತು. ಸೊ ಅದು ಏನೇನೋ ಬೇರೆ 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 ಕಾರಣಗಳು ಹೇಳ್ತಾರೆ. ಸೊ ಎಕ್ಸಾಕ್ಟ್ ಕಾರಣ ಏನ್ರಪ್ಪ? ಎಕ್ಸಾಕ್ಟ್ ಕಾರಣ ಅಲ್ಲಕ್ಕೇನು, ನಮ್ಮ ಅಪ್ಪರು ದೇವ್ರನ್ನ ಹೇಳ್ತಿದ್ರು. ಸಣ್ಣ ಊರು ನಮ್ದು, ಒಂದು 300-200 ಮನೆ ಇರ್ತವೆ ಅಷ್ಟೇ, ಒಂದು 200 ಮನೆ. ಎಲ್ಲ ಊರು ಗೌಡ್ರು ಅವರು ಎಲ್ಲ ವಾರಿಗ್ಯಾರ. ಅವರು ಒಂದು ಯಾವುದೇ ಒಂದು ಘಟನೆ ನಡೆದಾಗ ನ್ಯಾಯ ಪಂಚಾಯತಿ ಅಂತ ಹೇಳಿ ಕರಿತಾರ. ಇಂಥವ್ ನ್ಯಾಯ ಪಂಚಾಯತಿ ಮಾಡ್ತಿದ್ರು. ಮಾಡೋ ಊರು ಗೌಡ್ರು ಮತ್ತೆ ಊರು ಹಿರಿಯರು ಯಾವುದೇ ಒಂದು ಸಮಸ್ಯೆ ಬಂದ್ರೆ ನ್ಯಾಯ ಪಂಚಾಯತಿ ಅಂತ ಹೇಳಿ ಮಾಡ್ತಿದ್ರು. ಒಬ್ರು ನಮ್ಮೂರಾಗೆ ಒಂದು ಬೇರೆ ಒಂದು ಪೂಜಾರಗಳು ನ್ಯಾಯ ಅಂದ್ರೆ ಇಲ್ಲಿ ಭಜನೆ ಮಾಡಿದ್ ನಾವು. ಭಜನೆ ಮಾಡ್ಕೊಂಡು ಮೊದಲು ಅವ್ರವ್ರಿಗೆ ದ್ವೇಷ ಇತ್ತು. ಅಂದ್ರೇನು, ಈ ಈ ಘಟನೆ ಸ್ಟಾರ್ಟ್ ಆದಕ್ಕ ಒಬ್ಬ ಪೂಜಾರಿಗಳ ಮಂದಿ ಹತ್ತ ಇಲ್ಲಿ ಭಜನೆ ಮಾಡ್ತಿದ್ದ, ಶ್ರಾವಣ ಅಂತ ಹೇಳಿತ್ತು. ಇಲ್ಲಿ ಭಜನೆ ಮಾಡಿ ಅಲ್ಲಿ ಹೋಗ್ಬೇಕಾದ್ರ ಅವರು ಈಗೇನು ನಮ್ಗೇನು ಒಡೆದಂತ ಪಾರ್ಟಿ ಅವ್ರಿಗೆ ಏನು ಸಂಬಂಧ ಇತ್ತು ಗೊತ್ತಿಲ್ಲ. ಅಲ್ಲಿ ಹೋದಾಗ ಅವನಿಗೆ ಕಟ್ಟೆ ಹಾಕಿದ್ರ. ಇಲ್ಲಿ ಭಜನೆ ಮಾಡ್ಕೊಂಡು ಮುಗಿಸ್ಕೊಂಡು ಹೋದ್ರ ನಾವು ಮನೆಗೆ ಹೋಗ್ಬೇಕಾದ್ರೆ ಕಟ್ಟೆ ಹಾಕಿದ್ರ. ಕಟ್ಟೆ ಹಾಕೋಣ ಅವ ಕಟ್ಟೆ ಹಾಕ್ಸ್ಕೊಂಡು ಅವ್ರ ಮನೆಯವ್ರಿಗೆ ಎಲ್ಲರಿಗೆ ಕರ್ಸಿ ಗೌಡ್ರಿಗೆ ಅವ್ರಿಗೆ ಕರ್ಕೊಂಬರಿ, ಮುತ್ಯಾರಿಗೆ ಪೂಜಾರಿಗೆ ಅವ್ರಿಗೆ ನನಗೆ ಹಿಂಗೆ ಕಟ್ಟೆ ಹಾಕ್ಯಾನ, ಸುಮ್ನೆ ಕಟ್ಟೆ ಹಾಕ್ಯಾನ ಅಂತಂದ. ಊರನವ್ರು ಎಲ್ಲಾರು ಒಂದು 10-15 ಜನ ಹೆಚ್ಚಿಗೆ ಅಂತ ಹಿಡ್ಕೋರು ಹೋಗಿ ನ್ಯಾಯ ಮಾಡ್ಲಕ್ ಕುಂತ್ರು. ಯಾಕ ಎದುರ್ಸದಾಗ ಯಾಕಿಲ್ಲ, ಇವ ನಮಗೊಂಥರ ಕೆಟ್ಟ ರೀತಿ ಒಳಗೆ ನೋಡ್ಯಾನ, ನಮ್ಮ ಮನೆಗೆ ಬಂದು ಎಷ್ಟಿಂದು ಕೆಟ್ಟ ರೀತಿ ಒಳಗೆ ನೋಡ್ಯಾನ. ನಮ್ಮ ಅಮ್ಮಗ ಅವ್ರಿಗೆ ಬೇರೆ ಒಂದು ದೃಷ್ಟಿ ಒಳಗ ಇಲ್ಲ ಇದು ನಮ್ಮ ಅಪ್ಪಗೇನು ಇದು ಮಾಡಿದವರು ಅವ್ರು ಬಂದಿಗೆಸಿಂದ ಇಲ್ಲ ಇದು ಮುತ್ಯ ನೀವು ಇದ್ರೊಳಗೆ ಅಡ್ಡು ಬರಬೇಡ್ರಿ, ಇವ ಒಂದು ಕೆಟ್ಟ ಅಂದ್ರೆ ನಮ್ಮ ಮನೆ ಮೇಲೆ ಕೆಟ್ಟ ಪರಿಣಾಮ ಬೀರನಕ್ಕೆ ಒಂದು ಕೆಟ್ಟ ನಿರ್ಧಾರ. ಜಗಳ ಇರೋದು ಕೊಲೆ ಮಾಡಿದವರು, ಆಮೇಲೆ ಆ ಭಜನೆ ಅವ್ರವ್ರ ಸಂಬಂಧಿಕ ಅವ್ರವ್ರ ಸಂಬಂಧಿಕ. ಇದಕ್ ನ್ಯಾಯ ಪಂಚಾಯತಿ ಸಲ ನಾವು ಈಗ ಯಾವುದೇ ಆಗ್ಲಿ ಒಂದು ಮನುಷ್ಯಾಗ ಯಾವ್ದು ನಡೆದ ಘಟನೆ ಇಲ್ಲಿತಾನೆ ಯಾವ್ದು ಸಕ್ಸಸ್ ಆಗಿಲ್ಲ. ಯಾರು ಹಿಂದ್ ಬಂದು ಹೋಗಿಪ್ಪ ಒಂದ್ ಯಾವುದೇ ಒಂದು ರೂಪದಾಗ ಒಂದು ಒಳ್ಳೇದಾಗಲಿ ಒಂದು ಕೆಟ್ಟದಾಗಲಿ ಹೇಳಕ್ ಹೋದ್ರೆ ಜೀವ ಹೋಗಿದೆ. ಇಲ್ತಾನೆ ಯಾರು ಹೊಡೆದ್ರಿಗೆ ಯಾರು ಹೊಡೆದಿಲ್ಲ. ಇದು ಹೋಗಿ ಅವ್ನಿಗೆ ಕಟ್ಟೆ ಹಾಕಿದಾಗ ಇದು ಬುರ್ಸ್ಲಾಕ್ ಹೋಗಿ ಇಡೀ ಊರಿನವ್ರ ಮಂದಿ ಎಲ್ಲ ನ್ಯಾಯ ಪಂಚಾಯತಿ ಮಾಡ್ಯಾರ. ನ್ಯಾಯ ಪಂಚಾಯತಿ ಮಾಡಾಗ ನೀವು ಮುತ್ತಿದ್ರೊಳಗೆ ಅಡ್ಡು ಬರಬೇಡ ಅಂದಾನ. ಇದ್ರೊಳಗೆ ಅಡ್ಡು ಬರ್ತೀನಪ್ಪ, ಯಾಕೆ ಬರ್ತೀನಿ ಅಂತಂದ್ರ ಮಾನ ಮರದ ಎಲ್ಲರದು ಒಂದೇ, ನಮ್ದು ಒಂದೇ, ನಿಮ್ದು ಒಂದೇ, ಈ ತರ ಮಾಡ್ಬೇಡ, ಇದು ಮಾಡಿದ್ರೆ ಸರಿಯಾಗಿ ಅನ್ಸಲ್ಲ. ನಿನ್ ಮಾನ ಮರದ ಹೋಗೋದು ಒಂದೇ, ಊರ್ ಮಾನ ಮರದ ಹೋಗೋದು ಒಂದೇ. ಅವ ಮಾಡ್ಯಾನಲ್ಲ ಅವ್ನಿಗೆ ಹೊಡೆದಲ್ಲ, ಆಯ್ತು ಬಿಟ್ಬಿಡು ಇಲ್ಲಿಗೆ ಹೋಗ್ಲಿ. ಇಲ್ಲ ಮುತ್ತೆ ಅವ ನಾವ್ ತಪ್ಪು ಮಾಡ್ಯಾನ, ಅವ್ರ ರೊಕ್ಕ ದಂಡ ಕಟ್ಟಿ ಹೋಗ್ಬೇಕು. ದಂಡ ಕಟ್ಟಿ ಹೋಗ್ಬೇಕನ್ನ ನಮ್ಮ ಅಪ್ಪ ಏನ್ ಮಾಡ್ಯಾನ, ಇವಾಗ ಕುಡಿತಾನ ಬಿಡು ಅಂತ ಹೇಳಿ ದಂಡ ಕೊಟ್ಬಿಡೋ ಮೈಲೇರಿ ಅಂತ ಅಂದಾನ. ಅವ ಏನ್ ಮಾಡ್ಯಾನ, ಇಲ್ಲ ಮುತ್ತೆನ ಏನ್ ಮಾಡ್ಲಿ, ಯಾಕೆ ದಂಡ ಕೊಡ್ಲ ಅಂದ. ಅಣ್ಣ ಅವ್ನಿಗೆ ಮತ್ತೆ ಹೊಡ್ಲಾಕ್ ಸ್ಟಾರ್ಟ್ ಮಾಡ್ಯಾನ. ಮಾಡೋಣ ಮತ್ತೇನ್ ಮಾಡ್ರಿ ಊರನಾರ, ಪೂಜಾರಿ ನಿನ್ ಬೆಲಿದ್ದು ಒಂದ್ ರೊಕ್ಕ ಕೊಡ್ರಪ್ಪ, ಅವ್ನ ಮನೆಗೆ ಹೋಗಿ ಇಷ್ಟು ಕೊಡ್ತೀವಿ ಅಂದಾರ. ಊರನಾರ ಎಲ್ಲಾರ ನಮ್ಮ ಅಪ್ಪ ಏನ್ ಮಾಡ್ಯಾನ, ಒಂದ್ 25,000 ರೂಪಾಯಿ ಅವನಿಗೆ ಕೊಟ್ಟಾನ. ಮುತ್ತೈದ್ರೊಳಗೆ ಅಡ್ಡು ಬರ್ಬೋಣ, ಅವನ ಬೆಲೆ 1 ಲಕ್ಷ ರೂಪಾಯಿ ಉಸುಲು ಮಾಡ್ತೀನಿ, ಯಾಕೆ ಅಡ್ಡು ಬರ್ತೀವಿ ಇದ್ರೊಳಗ ಅಂತ ಕೇಳೋಣ. ನೋಡಪ್ಪ ಊರನಾರ ಎಲ್ಲಾರು ನಾವ್ ಬಂದಿವಿ, ನ್ಯಾಯ ಮಾಡ್ಲಕ್ ಬಂದಿವಿ, ನಾವ್ ಯಾರಿಗೇನು ದ್ವೇಷ ಇಲ್ಲ, ನಾವ್ ಯಾರಿಗೇನು ವಿರುದ್ಧ ಇಲ್ಲ ಅಂತಂದ್ರ ಅವನಿಗೇನು ಮನುಷ್ಯನಾಗ ಬೇರೆ ಅಲ್ಲ. ಒಂದು ಈಗ ಯಾವುದೇ ಒಂದು ವ್ಯಕ್ತಿ ಅವನಿಗೆ ಕೆಲಸ ಇಲ್ಲ, ಅವ ಕುಡಿತೀನವ, ಅವನಿಗೇನ್ ತಲೆ ಒಕ್ಕೊಂಡೋದನ್ ಕುಡ್ದಿಗೆಸಿಂದು ಇಲ್ಲಿ ಇತರ ಬೆಲೆ ರೊಕ್ಕಿಸ್ಕೊಂಡು ಅವ್ರ ಮನೆ ಎಲ್ಲ ಫ್ಯಾಮಿಲಿ ಇಲ್ಲೇ ಬದುಕ್ತಿದ್ರು. ಅಂದ್ರೆ ಏನೋ ಬದುಕ್ತಿದ್ರ ಅಂತಂದ್ರೆ ಏನೋ ತಮ್ಗೇನ ಕಂಬಿದ್ರ 100-200 ಇಸ್ಕೊಂಡ್ ಹೋಗ್ತಿದ್ರು, 1,000-1,500 ಇಸ್ಕೊಂಡ್ ಹೋಗ್ತಿದ್ರು. ಅದು ನಮ್ಮ ಅಪ್ಪ ನಾಳೆ ಕೊಲೆ ಆಗ್ತಾನೆ ಅವನೇ ರೊಕ್ಕಿಸ್ಕೊಂಡು ಹೋಗಿ ಅವನೇ ಕುಡ್ದು ಬಂದಾನ. ಅವ್ರ ತಂದೆ ತಾಯಿ 3,000 ರೂಪಾಯಿ ಕೊಟ್ಟಂದ್ರೆ ಅವತ್ ನಾಳೆಗೆ ಹೊಡಿತಾನ 3,000 ರೂಪಾಯಿ ತಂದೆ ತಾಯಿ ನಮ್ಮ ಸಮಾಜ ಅದ. ನಾವ್ ಹೋಗ್ತೀನಿಪ್ಪ ಅವ್ರು ಮುಂದೋಗ್ಯಾರ ಅಂತ ಇಸ್ಕೊಂಡೋಗ್ಯಾನ. ಇದು ನ್ಯಾಯ ಆದ್ಮೇಲೆ ಇದು ಅಂದ್ರೆ ಅವ್ನ ಮನುಷ್ಯನಾಗ ಮುತ್ಯ ಅನ್ನತ ಜಾಸ್ತಿ ಅಡ್ಡು ಬರ್ತಾನ ಅನ್ನೋದು ಒಂದು ತಲೆಯಾಗ. ಮುತ್ಯ ಅನ್ನೋದು ಅಡ್ಡು ಬರ್ತಾನ ಅನ್ಲಕ್ಕೆ ಈ ಊರ ನ್ಯಾಯ ಪಂಚಾಯತಿ ಗೌಡ ಅದಾನ, ಪೊಲೀಸ್ ಏನೇ ಆದ್ರೂ ಈಗ ಆತನ ಕರಿತಾರೆ, ಕೆಟ್ಟದಿರ್ಲಿ ಒಳ್ಳೇದಿರ್ಲಿ ಆತ ಅವ್ರ ಕೂಡ ಜಗಳ ಆಡ್ಯಾನಂದ್ರ ಅವ್ರ ಅಪೋಸಿಟ್ ಅನ್ನಂದ್ರೆ ಹೋಗ್ಲೇಬೇಕಲ್ಲಿ. ಅಂದ್ರೆ ಯಾಕಂದ್ರೆ ಸಣ್ಣ ಊರು ಇಲ್ಲಿ ಅವ್ರ ಬಿಟ್ಟು ಮಾಡೋದು ಏನಿಲ್ಲ. ಒಂದು ಯಾರು ಫೇವರ್ ಮಾಡಲ್ಲ. ಕೆಲವೊಬ್ರು ನನ್ನಂತ ಮಾನಸಿಕ ಇದ್ನಿ ಅಂದ್ರೆ ನಾವು ಅವ್ರ ಪರವಾಗಿ ಮಾಡ್ತಾನಲ್ಲ ನನಗೊಂದು ತಲೆಗೆ ಒಕ್ಕಂತದ ಗುಂಗು.
ನೀ ಏನೇ ನನ್ನ ಬಗ್ಗೆ ನೀನ್ ಚಂದ ಹೇಳಕ್ ಬಂದೆ ಅಂದ್ರೆ ನೀನ್ ನೋಡಿದ್ರೆ ನಾನು ಒಂಥರ ಬ್ಯಾಡ ಸರಿಯಾಗಿಲ್ಲ ಮನುಷ್ಯ ಅನ್ನೋ ರೀತಿಯಾಗ ಅವ್ನ ಮೈಂಡ್ ಸೆಟ್ ಹಂಗಾಗಿತ್ತು. ಒಂದ್ ಲಕ್ಷ ತಗೊಂತಿದ್ದೆ ಇವ 25,000 ಕೊಟ್ರಲ್ಲ. ಇನ್ನ ಒಂದು ಅವ್ ಹೊಡಿತಾನಂದ್ರೇನ ಪೂರ್ತಿ ಎಲ್ಲೇನೋ ಇದ್ರಿಂದ ದ್ವೇಷ ಕಟ್ಕೊಂಡು ಅವ್ ಟಾರ್ಗೆಟ್ ಮಾಡಿ ಅದ್ ಏನ್ ಮಾಡಿಲ್ಲ. ಇವತ್ ರೊಕ್ಕ ತಗೊಂಡನ, ಇಲ್ಲೇ ಉಂಡನ, ಇಲ್ಲೇ ಕುಡ್ದನ, ಬರ್ತಿ ನಿಶೆ ಮಾಡ್ಕೊಂಬಂದನ. ಇಲ್ಲೇ ನಮ್ಮ ಅಪ್ಪನು ಅಲ್ಲಿ ಗುಡಿ ಮುಂದೆ ನಮ್ಮ ಅಪ್ಪ ಹೊಲಕ್ ಹೋಗಿಸಿಂದ ಹೊಲಕ್ ಬಂದನ. ಬೆಳಿಗ್ಗೆ 6 ಗಂಟೆಗೆ ಕೆದ್ದಿಗೆಸಿಂದ ಇಲ್ಲಿ ಬಂದು ನನಗೆ ಎಬಿಸ್ಯಾನ. ಎಬಿಸಿ ಹೋಗಿ ಹೊಲಕ್ ಹೋಗು ನಾಟ ಚೆಲ್ಲಕ್ ಹೋಗ್ರಿ ಅಂತೇಳಿ ಎಬಿಸ್ಯಾನ. ನಾವ್ ಎದ್ದ ಅಲ್ಲ ತಿಕ್ಕೆಲ್ಲ ಕುಂತೀನಿ. ನನಗೆ ಎಬಿಸಿಗೇಸಿಂದ ಡ್ಯಾಮ್ ಗುಡಿ ಮುಂದೆ ಹೋಗ್ಯಾನ. ಡ್ಯಾಮ್ ಗುಡಿ ಮುಂದೆ ಮತ್ತೆ ಈಗ ಮುಂಜಾನೆ ಹೊತ್ತಿನ ಪದ್ಧತಿ ಏನಂತಂದ್ರ ಅಲ್ಲಿ ದೇವ್ರಿಗೆ ಹೇಳಿ ಇದೆಲ್ಲ ಭಕ್ತಿಗೆ ಹೇಳಿ ಹೋಗಿ ಮಕ್ಕದು. ಮಕ್ಕಂಡ ನಂತರ ಬೆಳಿಗ್ಗೆ 6 ಗಂಟೆಗ ಹೋಗೋದು ಹೊಲಕ್. ಎಲ್ಲ ಹೊಲ್ದಾಗ ನೋಡೋದು. ಬರ್ಬೇಕಾರ ಇಂಥವ್ ಇಲ್ಲೆಲ್ಲ ನೋಡ್ಕೊಂಡು ಮತ್ತೆ ಜಳಕ ಮಾಡ್ಕೊಂಬಂದ್ ಮತ್ತೆ ಗುಡಿಯಾಗ ಕೊಡೋದು. ಗುಡಿಯಾಗ ಮಂದಿದ ಗುಡಿಯಾಗ ಕೊಡೋದು. ಗುಡಿಯಾಗ ಇಲ್ಕೊಂಡು ಭಕ್ತರ ಬೆಲೆಕ್ ಹೋಗೋದು. ಇದೇ ತರ ಹಿಂಗೆ ಮಾಡ್ಕೊಂತ ಕಂಟಿನ್ಯೂ ಮಾಡೋದ್ನ ಅವ ಅಲ್ಲೇ ಬಗಲಾಗ್ಯಾನ. ನಾವು ಕುಡ್ದು ಬಂದದ್ದು ಇವ್ನಿಗೆ ಗೊತ್ತದ ಅಂದ್ರೆ ನೀವು ನನ್ ಬೆಲೆ ಇರ್ತೀರಿ, ಸಮಸ್ಯೆ ಇಲ್ಲ. ಏನ್ ಮಾಡ್ಯಾನ, ಈ ದ್ಯಾಮಯ್ಯ ಗುಡಿ ಅದ ನಮ್ಮ ಊರಾಗ ದೇವತಿ. ಅಲ್ಲಿ ಹೋಗ್ಬೇಕಾರೆ ಎಲ್ಲರೂ ಭಕ್ತಿಲಿಂದ ನಮಸ್ಕಾರ ಮಾಡ್ತಾರ. ಅದ್ರಂಗ ಏನ್ ಮಾಡ್ಯಾನ, ಬಗ್ಗೆ ನಮಸ್ಕಾರ ಮಾಡಕ್ ಕುಂತಾನ. ಅವ್ ಬಗಲಾಗ ನೀವ್ ಏನ್ ಮಾಡ್ತಾನ ಅಂತ ಅವ್ನಿಗೆ ಏನ್ ಗೊತ್ತಿಲ್ಲ. ಅವ ಹಿಂದೋಗಿ ಹೊಡೆದ್ಬಿಟ್ಟಾನ. ಅಂದ್ರೆ ಇಲ್ಲಿ ತನ ನಾವ್ ಯಾರಿಗ ಏನ್ ಅನ್ಲಕ್ ಹೋಗಿಲ್ಲ, ಯಾರಿಗ ಏನ್ ಮಾಡ್ಲಕ್ ಹೋಗಿಲ್ಲ. ಅವ್ ಪಾಪ ಮಾಡ್ಯಾನ. ಅವ್ರ ಮನೆಗೆ ಇವತ್ತಿಂದ ಏನ್ ಶಿಕ್ಷೆ ಆಗ್ಬೇಕು ಅದ ಆಗ್ಯದ. ಅವ ದೇವ್ರಿಗೆ ಬಿಟ್ಟು ಅವ್ರಿಗೆ ಬಿಟ್ಟು ಅವ್ರು ಇಲ್ಲೇ ಇರ್ತಾರ್ರಿ. ಎಲ್ಲ ಯಾರು ಇಲ್ಲ ಈ ಕಲಾ ಎಲ್ಲರೂ ಹೋಗ್ಯಾರ. ಇನ್ನೂ ಒಂದು ಮಂದಿ ಕಲ್ಪನೆ ಏನಂತಂದ್ರ ಒಬ್ಬ ಮುತ್ತೆ ದೇವ್ರು ಹೇಳ್ತಾನ, ಗಂಟು ಕಿತ್ತಾಕಿರ್ಬೋದು, ಅದಕ್ಕೆ ಕಿತ್ತಾಕಿರ್ಬೋದು, ಇದಕ್ಕೆ ಕಿತ್ತಾಕ ಕೆಲವೊಂದು ಹಲವಾರು ಜನರ ಬೈ ಮುಚ್ಚಕ್ಕಾಗಲ್ಲ. ಈ ಮಲ್ಲಿಕಾರ್ಜುನ ಮುತ್ಯ 24 ಗಂಟೆ ದೇವ್ರು ಹೇಳ್ತಾನಂದ್ರ ಅವನ ವಿರುದ್ಧನೇ ಮಾತಾಡೋ ಅಷ್ಟು ಮಂದಿ. ರೊಕ್ಕ ತಿಂತಾನ, ಸುಳ್ಳು ಹೇಳ್ತಾನ, ಕಡೆ ಹೇಳ್ತಾನ. ಸುಳ್ಳು ಹೇಳಂಗಿತರ ಯಾಕೆ ಬರ್ತ್ರಿ? ನಿಮ್ಗ್ ಒಳ್ಳೇದಾಗಿಲ್ಲ ಅಂದ್ರೆ ಯಾಕೆ ಬರ್ತ್ರಿ? ಬರ್ಬಾಡ್ರಿ. ಒಳ್ಳೇದಾದ್ರೆ ಬರ್ರಿ, ಒಳ್ಳೇದಾಗಕ್ ಬಿಡ್ರಿ. ಅಲ್ಲದ ಅಪಪ್ರಚಾರ ಮಾಡೋದ ಯಾಕ? ಕೆಲವೊಂದು ಸಮಾಜ ಕಾರ್ಯಕ್ರಮಗಳು ಈಗಿನ ಜನರೇಷನ್ ಒಳಗೆ ಎಲ್ಲಾನು ಅಡಿಗೆ ಹೋಗ್ಯಾವ. ಹಳ್ಳಿಗೊಳಗ ಅಷ್ಟೇ ಉಳ್ದಾವ್. ಸಿಟಿಗೊಳಗ ಅಲ್ಪ ಸ್ವಲ್ಪ, ಹಳ್ಳಿಗೊಳಗ ಅಷ್ಟೇ ಉಳ್ದಾವ್. ಅದು ಹಳ್ಳಿ ಒಳಗೆ ಹೆಂಗ್ ಉಳ್ದಾವ್ ಅಂತಂದ್ರ ಸಣ್ಣ ಊರಲ್ಲಿ ಇದ್ದಲ್ಲಿ ಏನೋ ಎಲ್ಲಾರು ಮಿಂಗಲಾಗಿ ಮಾಡ್ಕೊಂಡು ಹೋಗ್ತಾರಲ್ಲ ಅಂತಲ್ಲಿ ಈ ಪದ್ಧತಿಗಳು ಉಳ್ದಾವ್. ಒಂದು ದೇವ್ರದೇ ಮಾಡ್ಲಿ, ಒಂದು ಜಾತ್ರೆ ಮಾಡ್ಲಿ, ಒಂದ್ ಏನೇ ಮಾಡ್ಲಿ. ಕೆಲವೊಂದು ಸಿಟಿ ಒಳಗ್ ನೋಡ್ರಿ, ಯಾರನ್ನ ಸತ್ತಿದ್ರ ಅಂದ್ರ ಅವ್ರ ಮನೆಯವ್ರ 4 ಮಂದಿ ಇಲ್ಲಿ ಹಳ್ಳಿ ಒಳಗ ಒಬ್ಬ ಮನುಷ್ಯ ಸತ್ತಿನ ದಿನ ಎಲ್ಲ ಕೆಲಸ ಬಿಟ್ಟು ಒಂದ್ ಎಲ್ಲ ಉಜರಾಮಣಿಯಿಂದ ಮಾಡಿ ಹೋಗಿ ಸಂಸ್ಕಾರ ಮಾಡಿ ಬರ್ತಾರ. ಯಾಕೆ ಬರ್ತಾರ ಅಂತಂದ್ರೆ ಇದು ಹಳ್ಳಿ ಒಳಗೆ ಉಳ್ಕೊಂಡದ್ದು. ಅದೇ ರೀತಿ ನಾವ್ ಮಾಡ್ಕೊಂಡ್ ಹೊಂಟಿವಿ ಇಲ್ಲಿ. ಅಂದ್ರೆ ಯಾರಿಗ್ ಜನರಿಗೆ ಅಷ್ಟೊಂದು ರೀಚ್ ಆಗಿಲ್ಲ. ಕೆಲವೊಬ್ರು ಒಳ್ಳೇದು ಸ್ವೀಕರಿಸ್ತಾರ, ಕೆಟ್ಟದನ್ನು ಸ್ವೀಕರಿಸ್ತಾರ. ಅದು ಎರಡು ಸ್ವೀಕರಿಸ್ತಾರ ಜನರಿಗೆ. ಅದು ಅವ್ರಿಗೆ ಇದು ಇರ್ಬೇಕು. ಈಗ ಇತ್ತೀಚೆಗೆ ಏನಾಗಿದೆ ಈ ಜನರೇಷನ್ಗೆ, ಕೆಲವರು TRPಗೋಸ್ಕರ ವಾಟ್ಸಪ್, ಸ್ಟೇಟಸ್, ಇನ್ಸ್ಟಾಗ್ರಾಮ್, ನನಗ್ ಒಂದಿಷ್ಟು ಮಂದಿ ಫಾಲೋವರ್ಸ್ ಬೇಕು, ನನಗ್ ಒಂದಿಷ್ಟು ದುಡ್ಡು ಬರ್ತಾವ ಅನ್ನೋದು. ಯಾವುದೇ ಒಂದು ಮನುಷ್ಯನ ಬಗ್ಗೆ ಅವ್ರ ಬಗ್ಗೆ ಹಿನ್ನೆಲೆ ತಿಳ್ಕೊಬೇಕಂದ್ರ ಫೇಸ್ ಟು ಫೇಸ್ ಕೂಡ್ಬೇಕು. ಕುಂತು ಮಾತಾಡಿ ವಿಚಾರ ಮಾಡಿ ತಿಳ್ಕೊಂಡಾಗೆ ಗೊತ್ತಾಗದ. ನಾವ್ ಮುತ್ತೆ ಮಲ್ಲಿಕಾರ್ಜುನ ಮುತ್ತೆ ಇಲ್ಲಿ ಗುಡಿಯಾಗ ಮಕ್ಕೊಂಡಿರ್ತಾನ, ಹೊರಗಡೆ ವಿಡಿಯೋ ಮಾಡ್ಕೊಂತಾರ. ಮಲ್ಲು ಮುತ್ತೆ ಫೇಕ್ ಅಂತಾರ. ಫೇಕ್ ಅನ್ನೋರು ಏನ್ ನೋಡಿ ಫೇಕ್ ಅಂದ್ರಿ? ಸಪೋಸ್ ಈಗ ನೀನು ವಿಡಿಯೋ ಇಲ್ಲಿದ ಬಗ್ಗೆ ಚರಿತ್ರೆ ಕೇಳಕ್ ಬಂದ್ವಿ. ಈ ಚರಿತ್ರೆ ಕೇಳಾರ್ದನ ಇದು ಎಲ್ಲ ಗುಡಿ ಫೇಕ್ ಅದಂದ್ರೆ ಗುಡಿ ಕಟ್ಟಡ ಕಾಣಲ್ಲ, ಇದು ಎಲ್ಲ ಕಾರ್ಯಕ್ರಮಗಳು ಕಾಣಲ್ಲ. ಎಲ್ಲಾನು ಕಾಣ್ತಾವ, ಎಲ್ಲಾನು ಮಾಡ್ತಾವ. ಕಂಡ್ರನು ಎಲ್ಲ ಫೇಕ್ ಅಂತ ಅಂದ್ಮೇಲ ಅಂದ್ರೆ ಏನು ಮಾಡಕ್ ಆಗಲ್ಲ ಜನರಿಗೆ. ಈ ಜನರೇಷನ್ ಹಿಂಗದ ಅಂದ್ರೆ ಏನೋ ನಮ್ ಭಕ್ತಿ, ನಮ್ ಭಾವ, ನಾವ್ ಎಲ್ತನ ಏನ್ ಮಾಡ್ಕೊಂಡು ಈಗ ನಾವ್ ನೋಡ್ತಿರಪ್ಪ. ಈಗ ಕೆಲವು ಜನ ಅಂದ್ರೆ ತಮ್ಮ ಆಸೆ ಈಡೇರ್ಲಿಲ್ಲ ಅಂದ್ರ ಆತ್ಮಾಗಿ ಓಡಾಡ್ತಾರ. ಅವ್ರ ಆಸೆ ಈಡೇರತ್ತಂತ ತಿರುಗಾಡ್ತಾರ ಅಂತಕ್ಕಂಥದ್ದು ಹೇಳ್ತಾರ. ಅದನ್ನ ದೈವಿ ಸ್ವರೂಪದ ಕೆಲವು ವ್ಯಕ್ತಿಗಳು ಶಕ್ತಿ ಏನ್ ಸಂಪಾದನೆ ಅವ್ರನ್ನು ಮಾಡ್ತಾರ ಆ ರೀತಿ ಅಂತ ಇರ್ತದೆ. ಈಗ ಬಹಳಷ್ಟು ಜನ ಏನಂತಾರೆ, ಇವತ್ತಿನ ದಿವಸ ಮಲ್ಲಿಕಾರ್ಜುನ ಮುತ್ತೆ ಅವ್ರ ಏನ್ ದೇವ್ರು ಹೇಳ್ತಾರ ಅದು ಪೂರ್ತಿ ಶಕ್ತಿ ಹನುಮಂತರಾಯ ಮುತ್ತೆ ಅವ್ರೆ ಅಂತೇಳಿ. ಸೊ ನಿಮ್ಗೆ ಹೆಂಗ ಅನಿಸ್ತಾರೆ? ತಂದೆಯವ್ರ ಶಕ್ತಿ ಇನ್ನೂ ಈಗ ನಡೆದು ಈಗ ಅಥವಾ ಅವ್ರಿಗೆ ಏನಾದ್ರು ಒಂದು ಆಸೆ ಇತ್ತ, ಅಂದ್ರೆ ಈ ದಾಸೋಹ ನಡಿಬೇಕು, ಇಲ್ಲಿ ಭಕ್ತರು ಬರ್ತಾ ಇರ್ಬೇಕು, ಅಥವಾ ಈ ಕ್ಷೇತ್ರ ಏನಾದ್ರು ಒಂದು ಈ ಸಪೋಸ್ ಮೊನ್ನೆ ಕುಂಭಮೇಳ ನಡೀತು. ಅಲ್ಲಿ ಎಲ್ಲ ವಿದ್ಯೆ ಕಲ್ತರ್ನು ಬಂದಾರ, ವಿದ್ಯೆ ಕಲ್ಯಾರ್ದರ್ನು ಬಂದಾರ, ನಮ್ಮಂತ ನಾರ್ಮಲ್ ಜನರನ್ನು ಹೋಗ್ಯಾರ, ಗುರುಗಳನ್ನು ಹೋಗ್ಯಾರ, ಕೆಲವೊಂದು ಎಲ್ಲಾ ವ್ಯಕ್ತಿ ಹೋಗ್ಯಾರ ಅಲ್ಲಿಗೆ. ಅಲ್ಲಿ ಅಗೋರಿಗಳು ಅಂತಕ್ಕಂಥದ್ದು ಅವ್ರದೇ ಒಂದು ವಿದ್ಯೆ ಬೇರೆ, ನಾಗ ಸಾಧುಗಳು ಅಂತ ಹೇಳಿ ಅವ್ರದೇ ಒಂದು ವಿದ್ಯೆ ಬೇರೆ, ಒಂದು ಮಠದ ಸಂಸ್ಕೃತಿ ನಡ್ಸ್ಕೊಂಡು ಹೋಗೋದು ಅವ್ರದೇ ಒಂದು ವಿದ್ಯೆ ಬೇರೆ. ಇದು ವಿದ್ಯೆ ಅನ್ನೋದಕ್ಕಿಂತ ಮುಂಚೆ ಕಾಯಕ. ಹೌದೇ? ಈ ಸದ್ದು ಈಗ ಯಾವುದೇ ಒಂದು ಈಗ ನೀ ಏನ್ ಕೇಳ ತಂದೆಯವ್ರು ಏನ್ ಮಾಡ್ತಿದ್ರ ಕೆಲಸ,
ನಮ್ದು ಅದೇ ಸ್ಟೋನ್ ಪಾಲಿಶಿಂಗ್ ಪಾಲಿಶ್ ಮಷಿನ್. ಅಂದ್ರೆ ನಿಮ್ ತಂದೆ ಸ್ಟೋನ್ ಪಾಲಿಶ್ ಮಾಡ್ಕೊಂತ ಬಂದಾನ ಅಂದ್ರೆ ಮಕ್ಕಳಿಗೆ ಅದೇ ಈಜಿ ಆಗ್ಬೋದಾಗಿತ್ತಲ್ಲ ಕಂಟಿನ್ಯೂ ಮಾಡಿ. ಮತ್ತೆ ಇದೆಲ್ಲ ಪ್ರೆಸ್ ರಿಪೋರ್ಟರ್ ಇನ್ನೊಂದು ಯಾವ್ದೇ ಇನ್ಸ್ಟಾಗ್ರಾಮ್ ಒಂದು ಯೂಟ್ಯೂಬ್ ಇನ್ನೊಂದು ನಿಂದ ಕಾಯಕ ಆಯ್ತಲ್ಲ. ಇದ್ರಂಗೆ ಹಲವಾರು ರೂಪಗಳು. ಈಗ ಹನುಮಂತರಾಯ ಮುತ್ಯ ಅಷ್ಟೆಲ್ಲ ಕುರಿ ಕಾಯ್ದು ದನ ಕಾಯ್ದು ಒಂದು ದೇವರ ಸ್ಥಾಪನೆ ಮಾಡಿ ಒಂದು ದೇವ್ರು ಹೇಳಿ ಎಲ್ಲರಿಗೆ ಉದ್ಧಾರ ಅಂದ್ರೆ ಅವನ್ ಶಕ್ತಿ ಎಷ್ಟದ ಅಷ್ಟು ಮೀರಿ ಅವ್ರಲೇದ ಎಷ್ಟೋ ಮಂದಿ ಒಳ್ಳೇದಾಗ್ಯದ. ಅದ್ರಂಗ ಅದೇ ರೀತಿ ಮನುಷ್ಯನಾಗ ಒಬ್ಬ ಮನುಷ್ಯ ಯಾವುದೇ ಒಂದು ನಾವು ಮುಂದೆ ಏನೇ ಮಾಡ್ಬೇಕು ಕೆಲಸ ಅಂತ ಇಟ್ಕೊಂಡಿದ್ವಿ ಅಂತ ಇಟ್ಗ, ಇವತ್ ದಿನದಲ್ಲಿ ಅದು ಸಕ್ಸಸ್ ಆಗಿಲ್ಲ ಅಂತ ಇಟ್ಗ, ಮುಂದೆ ನಾವು ಕನಸು ಕಾಣ್ತಿರ್ತೀವಿ. ಈಗ ಒಂದ್ ಕೆಲಸ ಅರ್ಧಕ್ ನಿಂತಿರ್ತದ, ನಾವ್ ಇಲ್ಲಿ ಮನ್ಯಾಗ ಇದ್ದಲ್ಲಿ ಅದು ಮಾಡ್ಬೇಕು ಅಂತ ಹೆಂಗ ಅಂತಿರ್ತೀವಿ. ಅಂತ ಟೈಮ್ನಾಗ ಅವ್ರದ್ದು ಜೀವನ ಹೋಗ್ಯದ. ಅಂದ್ರೆ ಅವ್ರದ್ದು ಒಂದು ಇಲ್ಲಿ ಒಂದು ಶಕ್ತಿ ಅದ. ಶಕ್ತಿ ಹೆಂಗದ ಅಂತಂದ್ರ ಈಗ ಇಲ್ಲೇ ಒಂದು ನಾವ್ ನೋಡಿದ್ದಲ್ಲ, ಈಗ ನಾವು ನೋಡಿದ್ ನಮಗೆ ಸಂಬಂಧಪಟ್ಟಿರ್ತೀವಿ. ಕೆಲವೊಂದಿಷ್ಟು ಮಂದಿ ಊರವ್ರು ಎಲ್ಲರೂ ನಮ್ಮ ಅಪ್ಪ ಲಿಂಗೈಕ ಆದ ಒಂದು ವಾರ 15 ದಿನದಾಗ ಎಷ್ಟೋ ಮಂದಿ ನಡ್ಕೊಂಡ್ರ ಅಲ್ಲಿ ಹೋಗಿ. ಅಂದ್ರೆ ಈಗ ಅವ್ರು ವಾರಿಗಾರಿ ಇವ್ರು ಅವ್ರ ವಾರಿಗಾರಿ ಹೆಂಗ ಕನಸು ಕಾಡ್ತಿತ್ತಂತಂದ್ರ ಮುತ್ತೆ ಪೂಜಾರಿ ಇದ್ನ ಏನೋ ಸಾಮಾಜಿಕ ಕಾರ್ಯಕ್ರಮ ಬಾಳ ಆಗ್ತಿದ್ವಲ್ಲಪ್ಪ, ಅವ್ರಲ್ಲೇ ನಮ್ ಕುಟುಂಬನು ಬದುಕ್ತಿತ್ತಲ್ಲಪ್ಪ. ಇಲ್ಲಿ ಎಷ್ಟೋ ಮಂದಿ ನಮ್ಮೂರನಾಗೆ ಒಂದ್ ಏನಿಲ್ಲ ಅಂದ್ರೆ ಒಂದು 6-7 ಮದುವೆ ಈಗ ನಮ್ಮೂರೇ. ಅಂದ್ರೆ ಎಷ್ಟೋ ಬಡವ್ರು ಅದಾರ. ಈಗ ನನ್ ಬೆಲ್ ರೊಕ್ಕಿಲ್ಲ, ನನಗೆ ಇನ್ನೊಬ್ರು ತಂದು ಕೊಡ್ತಾರ, ನನಗೆ ಹೆಲ್ಪ್ ಆಗ್ಲಾಕ ಕುಂತದ, ನಾನು ಹೆಲ್ಪ್ ಲೇದ್ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದ್ ನೇಚರ್ ಇತ್ತು ಅವ್ರ ಬೆಲೆ. ಅದು ಮಾಡ್ಕೊಂತ ಬಂದು ಒಂದ್ ದೈವ ಶಕ್ತಿ ದೈವ ಪಡ್ಕೊಂಡಾರ. ಅದೇ ರೀತಿ ಒಳಗ ಇಲ್ಲಿನ ಅದೇ ಪವಾಡನೆ ಅದ್ ಏನಾದ್ರು ಈ ರಾಜಭಾಕ್ಷ ಅವ್ರ ದೇವ್ರ ಏನ ನಾವ್ ಕೇಳಿದ ಹಿಸ್ಟ್ರಿ ಒಂದ್ ಯಾವುದೇ ಆಗ್ಲಿ ಮನುಷ್ಯನಾಗ ನಮ್ಗೆ ಏನೋ ಒಂದು ಗೊಂದಲ ಇತ್ತು, ನಮ್ಮ ಮನುಷ್ಯನಾಗ ಏನೋ ಒಂದು ಕಾಡಾಟ ಇತ್ತು, ನೀವೇ ಒಂದು ವಿಚಾರ ಮಾಡಿ ನೋಡ್ರಿ. ಒಂದ್ ಅರ್ಧ ಗಂಟೆ ನಾವೇ ಕುಂತಿಲ್ಲ, ಒಂದು ಕುಂತು ಸಮಾಧಾನಕವಾಗಿ ಕುಂತು ಹೋದ್ರೆ ಒಂದು ಮನಸ್ಥಿತಿನೇ ಚೇಂಜ್ ಆಗ್ತದೆ. ಅಂದ್ರೆ ಇಲ್ಲಿ ತನ ಉಳಿದದ್ದು ಒಂದು ದೇವರ ಗುಡಿ, ಒಂದು ಮಸೀದಿ ಮಂದಿರದೊಳಗೇನೆ ಉಳ್ಕೊಂಡ ಧರ್ಮ. ಜನರ ಮೇಲೆ ಏನು ಧರ್ಮ ಉಳ್ಕೊಂಡಿದ್ದೆ ಒಂದು ಗುಡಿ ಗುಂಡಾರ್ಲೇ ಅದ ಸುಖ ಶಾಂತಿ ನೆಮ್ಮದಿ ನಡೆದ. ಗುಡಿ ಗುಂಡಾರ ಇದ್ದಿಲ್ಲ ಅಂತಂದ್ರೆ ಸುಖ ಶಾಂತಿ ನೆಮ್ಮದಿನೇ ಇಲ್ಲ ಜೀವನ. ಅದೇ ಸಂಸಾರ, ಅದೇ ಜಗಳ, ಅದೇ ಹೆಂಡ್ರು ಕೂಡಾಗ ಅದೇ ಕಚ್ಚಾಡೋದು, ಅದೇ ಕೈ ಆಡೋದು. ಅಲ್ಲಿ ಅಂತದೇನೋ ಘಟನೆ ನಡೆದಾಗ ಬೇಡಿಕೆದಲ್ಲಿ ಯಪ್ಪ ಯವ್ವ ಅಂದ್ರೆ ಯಪ್ಪ ಯವ್ವ ಅಂತ ನಾವು ಹುಟ್ಟಿಸಿ ತಂದೆ ತಾಯಿಗಿಂತೀವಿ. ಅದನ್ನ ಬೀರಿದ್ರ ಬರೋದು ದೇವ್ರ ಅದಕ್ಕೆ. ನಮ್ದಂತಲ್ಲ, ಇಡೀ ಜಗತ್ತಿನ ಹಂಗದ, ಸೃಷ್ಟಿ ನೇಮ ಹಂಗದ, ಕೃಷ್ಣ ಪರಮಾತ್ಮನ ಹಂಗೆ, ಎಲ್ಲ ಅಲ್ಲಗಳು ಹಂಗೆ, ಎಲ್ಲರ ಹಂಗೆ. ಇದು ಒಬ್ರಲೇದೊಬ್ರು ಇದು ಇತಿಹಾಸ ಪರಂಪರೆ ಹೆಂಗ್ ಬರ್ಕೊಂತ ಅದ್ರಂಗ ನಾವೊಂದು ಪುಟ ಅದ್ರೊಳಗ ನಾವು ಅದ್ರ ಬಗ್ಗೆ ನಮ್ದು ಒಂದು ನಂಬಿಕೆ. ನಮ್ದೇನ್ ನಂಬಿಕೆ ಅಂತಂದ್ರೆ ನೀವಾಗ ದೇವ್ರಿಗೆ ಬೇಡಿಕೆ ಆರಾಮ ಆಗ್ತದ ಅನ್ನೋದು ನಮ್ದೊಂದು ನಂಬಿಕೆ. ಅವ್ರು ಬಂದು ಬೇಡ್ಕೊಂಡೆ ಹೋಗಿರ್ತಾರ, ಅವ್ರಿಗೆ ಯಾವ್ದೇ ಒಂದು ರೂಪದಾಗ ಆರಾಮಾಗಿತ್ತಂದ್ರೆ ದೇವ್ರ ಬೆಲೆ ಓದಿಪ್ಪ ಒಳ್ಳೇದಾಯ್ತು ಸಾಕು. ಮತ್ತೇನ್ ಬೇಕಿನ್ನ ಮತ್ತೇನ್ ನಂಬಿಕೆ ಬೇಕು? ಅಷ್ಟೇ. ಯಾವ್ದೋ ದೇವ್ರ ಇದು ಮುಂದೆ ಬಂದ್ಗೆಸಿಂದ ದಿಟ್ನೆ ನಿಂತ್ಗೆಸಿಂದ ಯಾರು ಆಶೀರ್ವಾದ ಕೊಡಲ್ಲ. ಈಗಿನ ಜನರೇಷನ್ ದೇವ್ರು ಎಷ್ಟು ದೂರ ಹೋಗಿ ಕುಂತು ಬಿಟ್ರ. ಬರೀ ಅವ್ರ ಒಂದು ಕುಂತೋದ ಸ್ಥಾನಕ್ಕೆ ನಾವು ಏನೋ ಬೇಡ್ಕೊಂಡ್ರೆ ಅವ್ರದ್ದು ಒಂದು ಆಶೀರ್ವಾದ ಇಲ್ತೇನೆ ಮುಟ್ಟ. ತುಂಬಾ ಧನ್ಯವಾದ.